ಊರು ನವಿಲೂರು. ನನಗೆ ಲೇಖಕನಾಗಬೇಕೆಂಬ ಆಸೆ ತುಂಬ ಇದೆ. ಆದರೆ ನನ್ನ ಹಿರಿಯ ಲೇಖಕರ ರೀತಿಯಲ್ಲಿ ಬರೆಯದೆ ನನ್ನದೇ ಆದ ಹೊಸ ಶೈಲಿಯಲ್ಲಿ ನನ್ನ ಬರಹಗಳನ್ನು ನಿಮ್ಮ ಮುಂದಿಡಬೇಕೆಂದು ಆಶಿಸುತ್ತೇನೆ. ಅದಕ್ಕಾಗಿ ಮೊದಲ ಬಾರಿ ಪೆನ್ನು ಹಾಳೆಗಳನ್ನು ಹಿಡಿದು ನನ್ನೂರಿನ ಕಲ್ಲಿನ ಕಟ್ಟೆಯ ಮೇಲೆ ಕೂತು ಬರೆಯಲು ಸಿದ್ಧನಾಗಿದ್ದೇನೆ. ಇವಾಗ ಕುಂತ್ಕೊಂಡಿದ್ದೀನಿ, ಬರೆಯೋಕ್ಕೆ ಕುಂತ್ಕೊಂಡಿದ್ದೀನಿ ಅಂತ. ಆಗ ಸುಮ್ಮನೆ ಕುಂತ್ಕೊಂಡಾಗ ಒಬ್ಬ ನಿಂಗಣ ಬರ್ತಾನೆ, ನಮ್ಮೂರಲ್ಲಿ ಒಬ್ಬ ಇರ್ತಾನೆ, ಅವ್ನು ಬರ್ತಾನೆ, ಜೀನ್ಸು ಕೇಳಿದೆ, ನಮಸ್ಕಾರ ಕಣಯ್ಯ, ಏನು ಮಾಡ್ತಾ ಇದೆಯಾ ಇಲ್ಲಿ ಕುತ್ಕೊಂಡು ಅಂತಾನೆ. ಆಗ ಏನೋ ಬರಿತಾ ಇದ್ದೀನಿ ಅಣ್ಣ ಅಂತ ನಾನು ಹೇಳ್ತೀನಿ. ಮಾಡೋಕ್ಕಂತೂ ಏನು ಕೆಲಸ ಇಲ್ಲ ನಿನಗೆ, ಇದಾದರೂ ಮಾಡು ಅಂತ ಹೇಳ್ತಾನೆ. ಆಗ ತಿರ್ಗಾ ಬರೆಯೋಕ್ಕೆ ಶುರು ಮಾಡ್ತೀನಿ. ಕ್ಷಮಿಸಿ, ನನ್ನನ್ನು ಹೊಗಳೋಕ್ಕೆ ಸಾಕಷ್ಟು ಜನ ಹೀಗೆ ಬರ್ತಾರೆ. ಪೆನ್ನು ಸಿದ್ಧವಾಗಿದೆ, ಹಾಳೆಯು ರೆಡಿಯಾಗಿದೆ, ಆದರೆ ಏನನ್ನು ಬರೆಯೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸ್ಮೋಕ್ ಮಾಡೋಣ, ಏನಾದರೂ ಐಡಿಯಾ ಬರುತ್ತೆ ಅಂದರೆ ಅದರ ಅಭ್ಯಾಸ ಇಲ್ಲ, ಏನು ಮಾಡಲಿ. ಇಲ್ಲೊಂದಿತ್ತಲ್ಲ, ಇನ್ನೊಂದಿತ್ತಲ್ಲ. ಹಾಂ, ಅಯ್ಯೋ, ಇವಾಗ ನೀ ಬರ್ತೀಯ. ಪ್ರಶಾಂತ, ಲೋ ಮಚ್ಚ, ವಿಷಯ ಗೊತ್ತಾಯ್ತಾ? ಏನೋ ಅಂಥದ್ದು, ಲೋ ಮುಂದಿನ ವಾರ ಜಾತ್ರೆ ಅಲ್ವಾ, ಅದಕ್ಕೆ ನಾಟಕ ಮಾಡ್ತಾರಂತೆ. ಮೊದಲೇ ನಾಟಕದ ಪ್ರೇಮಿ ನೀನು ಅಂತ ಹೇಳ್ತೀಯ. ಎಲ್ಲ ಹೊಟ್ಟೆ ಗೊತ್ತು. ಅದಕ್ಕೇನಾಯಿತು? ಲೋ, ನಾಟಕಕ್ಕೆ ಸೀತೆ ಪಾತ್ರಕ್ಕೆ ಒಂದು ಸುಂದರ ಹುಡುಗಿ ಬರ್ತಾ ಇದ್ದಾಳಂತೆ, ಗೊತ್ತಿಲ್ವ ನಿಂಗೆ? ನಾನು ಯಾವಾಗಲೋ ಮಚ್ಚ, ಇವತ್ತೇ ಮಚ್ಚ. ನನ್ನ ಸ್ನೇಹಿತ ಪ್ರಶಾಂತ ಬಂದು ಹೀಗೆ ಹೇಳಿದಾಗ ನನ್ನಲ್ಲಿದ್ದ ಬರವಣಿಗೆಯ ಆಸೆ ನೀರ್ಪಾಲಾಯಿತು. ಆದರೂ ಪೆನ್ನನ್ನು ಆಡಿಸುತ್ತಾ ವಿಭಿನ್ನ ರೀತಿಯಲ್ಲಿ ಬರವಣಿಗೆಗಾಗಿ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಟೌನಿಂದ ಬಂದ ಬಸ್ ನನ್ನ ಗಮನ ಸೆಳೆಯಿತು. ಆ ಬಸ್ಸಿನಿಂದ ಒಂದು ಸುಂದರ ಹೆಣ್ಣು ಇಳಿದಳು. ನನಗೆ ಸರಿಯಾಗಿ ಕಾಣಿಸಲಿಲ್ಲ. ಹತ್ತಿರವಾಗಿ ನೋಡಬೇಕೆಂಬ ಆಸೆಯೂ ನನಗಿರಲಿಲ್ಲ. ಅನಿವಾರ್ಯವಾಗಿ ನಾ ಕೂತಿದ್ದ ಕಲ್ಲಿನ ಕಟ್ಟೆಯ ಪಕ್ಕದಲ್ಲಿದ್ದ ಬೇಕರಿಗೆ, ಅಂದರೆ ಮಂಜಣ್ಣನ ಬೇಕರಿಗೆ ಬಂದಳು. ಆಕೆಯ ಅಂದ ಸವಿಯಲು ನನ್ನ ಕಂಗಳು ನನ್ನ ಜೊತೆ ಹೋರಾಡುತ್ತಿದ್ದವು. ಮತ್ತೆ ನೀನೇ ಬರ್ತೀಯ ಅಲ್ಲ? ನಾನು, ಲೋ ಮಚ್ಚ ಹೇಳೋ, ಅವಳು ಯಾರೋ ಸಖತ್ತಾಗ ಅವಳೆ ಕಣೋ. ಲೋ, ಅವಳೇ ನಾಟಕದ ಪಾತ್ರದ ಸೀತೆ. ಅವಳೇ ನಾಟಕದ ಪಾತ್ರದ ಸೀತೆ. ಓ ವಾವ್, ಅವತ್ತು ರಾತ್ರಿ ಪೂರ್ತಿ ನಾಟಕ ನೋಡ್ಬೇಕಣ. ಹೌದು, ನೋಡಲೇಬೇಕು. ಹೌದೋ ಅಲ್ಲ, ಹೌದು, ನೋಡಲೇಬೇಕು. ಬೇಕರಿಯಲ್ಲಿ ನೀರು ತೆಗೆದುಕೊಂಡು ಕುಡಿದು ನಮ್ಮೂರಿನ ಗೌಡ್ರು ಬೀದಿಯಲ್ಲಿ ನಡ್ಕೊಂಡು ಬರಬೇಕಾದ್ರೆ ಅವಳನ್ನು ಸರಿಯಾಗಿ ಗಮನವಿಟ್ಟು ನಾನು ನೋಡಿದೆ. ಅವಳ ನಡಿಗೆ ನರಿಲಿನ ನಡಿಗೆ ಅಂತಿತ್ತು. ನನಗೆ ಅವಳಲ್ಲಿ ಅದ್ಭುತವಾಗಿ ಕಾಣಿಸಿದ್ದು ಅವಳುಟ್ಟ ಸೀರೆ. ಸೀರೆ 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 ಚಲೋ ಆಯಿತೋ, ಸೀರೆ ಊಟ ಹೆಣ್ಣು ಚಲೋ ಆಯಿತೋ ಒಂದೂ ತಿಳಿಲಿಲ್ಲ. ಆಕೆಯ ನೋಡ್ತಾ ನೋಡ್ತಾ ಕವಿತೆಗಳು ಹುಡ್ತಾ ಹೋಯ್ತು. ಈಗ ಒಬ್ಬೊಬ್ಬರೇ ಇವಾಗ ಬರೋದು. ಎಷ್ಟು ಜನ ಬರ್ತಿದ್ದೆ? ಇನ್ನೊಂದಿತ್ತಲ್ಲ, ಎಷ್ಟು ಜನ ಕಲಿಸೋದು? ಅರ್ಥ ಆಯ್ತಾ ಮಚ್ಚ?